सिद्धेभ्यः ओम नमः सिद्धेभ्यः ओम नमः सिद्धेभ्यः नमः श्री वर्धमानाय निर्धूतकलिलात्मने सालोकानां त्रिलोकानां यद्विद्यादर्पणायते। देवादिदेव आदिनाथ भगवान की जय बोलो, चंद्र प्रभ भगवान की जय बोलो, शांतिनाथ भगवान की जय बोलो, महावीर भगवान की जय बोलो, 24 भगवान की, सिद्धांत शास्त्र की, संत श्रवणीय आचार्य भगवान विद्यासागर जी महाराज की, परम पूज्य 108 आचार्य समीर सागर जी महाराज की, परम पूज्य 108 निर्यापक श्रीमन नियम सागर जी महाराज की, परम पूज्य 108 महंत भाई सागर जी महाराज की, परम पूज्य 108 महंत सागर जी महाराज की, परम पूज्य 108 समेत सागर जी महाराज की, परम पूज्य 108 विदित सागर जी महाराज की, समस्त आचार्य संघ की अनादि कालದಿಂದಲೂ ಈ ಸಂಸಾರ ಅನ್ನತಕ್ಕಂಥ ಸಾಗರದಲ್ಲಿ ಪರಿಭ್ರಮಣ ಮಾಡ್ತಾ ಇದ್ದೀರಿ. ಈ ಸಂಸಾರ ಅನ್ನತಕ್ಕಂಥ ಸಾಗರದಿಂದ ಪಾರ ಆಗಬೇಕಾಗಿತ್ತಂತಂದ್ರೆ ರತ್ನತ್ರಯ ಸ್ವರೂಪವಾಗಿರ್ತಕ್ಕಂಥ ಧರ್ಮವನ್ನ ಅರ್ಥ ಮಾಡಿಕೊಂಡು ನಮ್ಮ ಮಾರ್ಗ ಪ್ರಶಸ್ತ ಮಾಡಿಕೊಳ್ತಕ್ಕಂಥ ವಿಧಿಯನ್ನ ಅನುಸರಿಸಿಕೊಂಡು ಹೋಗಬೇಕು ಬಂಧುಗಳೇ. ನಾನು ಯಾರು, ಎಲ್ಲಿಂದ ಬಂದೆ, ಎಲ್ಲಿ ಹೋಗಬೇಕಾಗಿದೆ, ಇದನ್ನು ನಾವು ಮೊದಲು ನಿಶ್ಚಯ ಮಾಡಬೇಕು. ಕೇವಲ ಸಂಸಾರದಲ್ಲಿ ಜನ್ಮ ಆಗ್ತಾ ಇದೆ, ಮರಣ ಆಗ್ತಾ ಇದೆ, ಪುನಃ ಜನ್ಮ ಪುನಃ ಮರಣ ಅಂದ್ರೆ 4 ಗತಿಗಳಲ್ಲಿ ಪರಿಭ್ರಮಣ ಮಾಡ್ತಾ 84 ಲಕ್ಷ ಯೋನಿಗಳನ್ನು ತಿರುಗುತ್ತದೆ. ಈ ಸಂಸಾರ ಅನ್ನತಕ್ಕಂಥ ಸಾಗರದಿಂದ ಹೊರಬರಬೇಕಾಗಿತ್ತಂತಂದ್ರೆ ನಾವು ನಿಜವಾದ ಸ್ವಸ್ವರೂಪವನ್ನ ಮೊದಲು ಅರ್ಥ ಮಾಡಿಕೊಳ್ಳಬೇಕು. ಪಂಚಕಲ್ಯಾಣ ಪ್ರತಿಷ್ಠಾ ಮಹಾ ಮಹೋತ್ಸವದಲ್ಲಿ ಆದಿನಾಥ್ ಭಗವಂತರ 5 ಕಲ್ಯಾಣಕಗಳ ವಿಧಿಯನ್ನ ತಾವೆಲ್ಲರೂ ಕೂಡ ನೋಡಿದ್ದೀರ. ಈ ಕಲ್ಯಾಣಕ ವಿಧಿಗಳನ್ನ ನೋಡಿ ಆನಂದಿಸಿ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ತಕ್ಕಂಥ ಕಾರ್ಯ ಮಾಡಿಕೊಂಡ್ರೆ ಅದು ಸ್ವಾರ್ಥಕ. ಪಂಚಕಲ್ಯಾಣಕ್ಕೆ ಯಾಕೆ ಹೋಗ್ಬೇಕು, ಪಂಚಕಲ್ಯಾಣಕದಲ್ಲಿ ಏನು ಅರ್ಥ ಮಾಡ್ಕೊಳ್ಬೇಕು ಅನ್ನತಕ್ಕಂಥ ವಿಷಯವನ್ನ ಮೊದಲು ನಾವು ತಿಳ್ಕೊಳ್ಬೇಕು. ಯಾಕೆ ಅಂತಂದ್ರೆ ಗರ್ಭ ಕಲ್ಯಾಣಕ, ಜನ್ಮ ಕಲ್ಯಾಣಕ, ತಪ ಕಲ್ಯಾಣಕ, ಕೇವಲ ಜ್ಞಾನ ಕಲ್ಯಾಣಕ ಮತ್ತು ನಿರ್ವಾಣ ಕಲ್ಯಾಣಕ 5 ಕಲ್ಯಾಣಕಗಳು ಯಾವ ರೀತಿ ಅದು ತೀರ್ಥಂಕರ ಪ್ರಕೃತಿಯನ್ನ ಬಂಧ ಮಾಡಿಕೊಂಡು ಬಂದಂತಹ ಜೀವರು. ತೀರ್ಥಂಕರ ಪ್ರಕೃತಿ ಯಾರಿಗೆ ಬಂಧ ಆಗ್ತದೋ, ಹೇಗೆ ಬಂಧ ಆಗ್ತದೋ ಅಂತಕ್ಕಂಥ ಪ್ರಶ್ನೆಯನ್ನು ಕೂಡ ತಾವು ನಿನ್ನೆ ಸಮವಸ್ತ್ರದಲ್ಲಿ ಭಗವಂತರಿಗೆ ಪ್ರಶ್ನೆ ಮಾಡಿದ್ದೀರ. ಆ ಪ್ರಶ್ನೆಯ ಒಂದು ಸಮಾಧಾನಕಾರಕವಾಗಿರ್ತಕ್ಕಂತಹ ದಿವ್ಯ ಧ್ವನಿಯ ಮುಖಾಂತರವಾಗಿ ನಿಮ್ಮೆಲ್ಲರಿಗೂ ಕೂಡ ಉಪದೇಶವೂ ಕೂಡ ಸಿಕ್ಕಿದೆ ಬಂಧುಗಳೇ. ಈ ಸಂಸಾರ ಅನ್ನತಕ್ಕಂಥ ಸಾಗರದಲ್ಲಿ ನಾವು
ಪರಿಭ್ರಮಣಕ್ಕೆ ಕಾರಣ ಅನಂತಾನುಬಂಧಿ ಕಷಾಯಗಳನ್ನ ನಾವು ಬಿಡ್ತಾ ಇಲ್ಲ. ಯಾಕೆಂತಂದ್ರೆ ನಿನ್ನೆ ಮಹಾರಾಜರು ಹೇಳಿದ್ರು, 4ನೇ ಗುಣಸ್ಥಾನ ಅವಿರತ ಸಮ್ಯಕ್ ದೃಷ್ಟಿ. ಅವಿರತ ಸಮ್ಯಕ್ ದೃಷ್ಟಿ ಇದು ಬರಬೇಕಾಗಿತ್ತಂದ್ರೆ, ಪ್ರಾಪ್ತವಾಗಬೇಕಾಗಿತ್ತಂತಂದ್ರೆ ನೀವು ಅನಂತಾನುಬಂಧಿ ಕಷಾಯಗಳನ್ನ ಬಿಡಬೇಕು. ಯಾಕಂದ್ರೆ 16 ಪ್ರಕಾರದ ಕಷಾಯಗಳು ಬರ್ತವೆ. ಅನಂತಾನುಬಂಧಿ 4, ಅಪ್ರತ್ಯಾಖ್ಯಾನವರ್ಣ 4, ಪ್ರತ್ಯಾಖ್ಯಾನವರ್ಣ 4, ಸಂಜೀಲನ 4 ಬಂಧುಗಳು. ಈಗ ಅನಂತಾನುಬಂಧಿ ಕಷಾಯ ಅಂತಂದ್ರೆ ಕಲ್ಲಿನ ಮೇಲೆ ಕಲ್ಲಿನಿಂದ ಬರೆದಂತ ರೇಖೆ ಅಂತೆ. ಇವ್ರೇನ ಇದು ಶುರು ಮಾಡ್ರಪ್ಪ ಅಂತ ತಿಳ್ಕೊಬೇಡ್ರಿ. ಎಲ್ಲರೂ ಪಂಚಕಲ್ಯಾಣ ವರ್ಣನೆಗೆ ಹೇಳಿದಾರ. ನಾನು ಕೆಲವೊಂದು ವಿಷಯ ಸ್ವಲ್ಪ ತತ್ವದ ಬಗ್ಗೆ ಹೇಳಿಬೇಕಂತೇಳಿ ವಿಚಾರ ಮಾಡಿದ್ದೇನೆ. ಅದು ನನಗೆ ಬಹಳ ಒತ್ತಾಯ ಮಾಡಿದ್ರು. ಲೋಹಿತ್ ಸರ್ ಇಲ್ಲಿದೆ, ಸಂಚಾಲಕರು, ನಿರೂಪಕರು. ಇಲ್ಲ, ನೀವು ಒಂದು 5 ನಿಮಿಷ ಮಾತಾಡಬೇಕು. 5 ನಿಮಿಷದಲ್ಲಿ ಮಾತಾಡೋಕ್ಕಾಗಲ್ಲ ನನಗೆ, ಕೊಟ್ಟರೆ ಸ್ವಲ್ಪ ಸಮಯ ಹಿಡಿತದ, ಏನಿಲ್ಲ ಅಡ್ಡಿಲ್ಲ ಮಾತಾಡಿ ಅಂತಂದಾಗ ವೇದಿಕೆಗೆ ಬಂದೆ ನಾನು. ಇಲ್ಲಿ ಅನಂತಾನುಬಂಧಿ ಕಷಾಯ ಅಂತಂದ್ರೆ ಕಲ್ಲಿನ ಮೇಲೆ ಕಲ್ಲಿನಿಂದ ಬರೆದಂತ ರೇಖೆ ಎಷ್ಟು ದಿವಸ ಅಳಿಸುವುದಿಲ್ಲವೋ ಅಷ್ಟು ನಿಮ್ಮ ಕಷಾಯ ಹೋಗಲಿಲ್ಲ ಅಂತಂದ್ರೆ ನೀವು 1ನೇ ಗುಣಸ್ಥಾನ ಬಿಟ್ಟು ಮೇಲಿನ ಗುಣಸ್ಥಾನಕ್ಕೆ ಹೋಗೋದಿಲ್ಲ. ಎರಡನೇ ಅನಂತಾನುಬಂಧಿ ಕಷಾಯ ಅಂತಂದ್ರೆ ನಿಜವಾದ ದೇವಶಾಸ್ತ್ರ ಗುರುಗಳ ಮೇಲೆ ಶ್ರದ್ಧಾ ಬರಬೇಕು. ಶ್ರದ್ಧಾ ಬರಬೇಕಾಗಿತ್ತಂದ್ರೆ ನಾನು ಯಾರು, ಎಲ್ಲಿಂದ ಬಂದಿದ್ದೇನೆ, ಎಲ್ಲಿ ಹೋಗ್ಬೇಕಾಗಿದೆ. ನಮ್ಮ ಪರಿಸ್ಥಿತಿ ಬಂಧುಗಳು ಏನಾಗಿದೆ ಅಂತಂದ್ರೆ, ನಾವು ಈಗ ಯಾವ್ದಾದ್ರು ಒಂದು ಊರಿಗೆ ಹೋಗ್ಬೇಕಾಗಿತ್ತಂದ್ರೆ ನೀವು ಮೊದಲೇ ಪ್ಲಾನ್ ಮಾಡ್ತೀರಿ. ಈ ಊರಿಗೆ ಹೋಗೋದದ, ಇಷ್ಟು ಗಂಟೆಗೆ ಹೋಗೋದದ, ಇಷ್ಟು ಸಮಯಕ್ಕೆ ಬಸ್ ಸ್ಟ್ಯಾಂಡ್ ಮುಟ್ಬೇಕು ಅನ್ನೋ ಪ್ಲಾನ್ ಆಗ್ತಿರಲಿಲ್ಲ. ಆದರೆ ನಿಮ್ಮ ಜೀವನದ ಒಂದು ದಾರಿಯನ್ನ ನೀವು ನೋಡ್ತಕ್ಕಂಥ ಸಮಯದ ಬಗ್ಗೆ ನಾನು ಎಲ್ಲಿ ಹೋಗ್ಬೇಕಾಗಿದೆ ಅನ್ನೋದು ಗಂತವ್ಯವನ್ನ ವಿಚಾರ ಮಾಡಲಿಲ್ಲ ಅಂತಂದ್ರೆ ಎಲ್ಲಿ ಹೋಗೋರು? ಅವಾಗ ಬಸ್ಸಿಗೆ ನಾಳೆ ಹೋಗ್ಬೇಕಾಗಿದ್ರೆ ಯಾವ ಬಸ್ಸು, ಎಷ್ಟು ಗಂಟೆಗೆ, ಎಷ್ಟು ಸಮಯಕ್ಕೆ ಬಿಡ್ತದ, ಎಷ್ಟು ಗಂಟೆಗೆ ಬಿಡ್ತದ, ನಾನು ಏನ್ ತಗೊಂಡು ಹೋಗ್ಬೇಕನ್ನೋದು ಬ್ಯಾಗ ತುಂಬಿಕೊಂಡು ಹೋಗ್ತೀರಿ. ಆದ್ರೆ ಸಂಸಾರ ಅಂತಕ್ಕಂಥ ಸಾಗರದಲ್ಲಿ ಅನಾದಿ ಕಾಲದಿಂದಲೂ ಪರಿಭ್ರಮಣ ಮಾಡ್ತಾ ಇದ್ರಿ. ನಾನು ಎಲ್ಲಿ ಮುಟ್ಟಬೇಕಾಗ್ಯದ, ಎಲ್ಲಿ ಹೋಗ್ಬೇಕನ್ನೋದನ್ನೋ ಗಂತವ್ಯ ನೀವು ಗುರಿಯನ್ನು ನೀವು ನಿಶ್ಚಿತ ಮಾಡಲಿಲ್ಲ ಅಂತಂದ್ರೆ ಯಾವ ರೀತಿ ಆಗ್ತದ ನೋಡಿ. ಊರಿಗೆ ಹೋಗೋರಿದ್ದೀರಿ, ನಾಳೆ ಬಸ್ ಗೊತ್ತಿಲ್ಲ, ಯಾವ ಊರಿಗೆ ಹೋಗೋರಿದ್ರಿ ಗೊತ್ತಿಲ್ಲ, ಯಾವ ಬಸ್ ಹಿಡಿಬೇಕನ್ನೋದು ಗೊತ್ತಿಲ್ಲ. ಬಸ್ ಸ್ಟ್ಯಾಂಡ್ ಹೋಗೋರು ಯಾವಾಗ ಯಾವ ಬಸ್ ಹಿಡಿಯೋರು, ಯಾವ ಬಸ್ ಸ್ಟ್ಯಾಂಡ್ ಕೂಡ್ರವರು. 4 ದಾರಿಗಳುಂಟು, 4 ಗತಿ, 4 ದಾರಿಗಳುಂಟು. ಆದ್ರೆ ಒಂದೇ ಮಾತ್ರ ಮುಕ್ತಿಗೆ ಇರತಕ್ಕಂಥ ಒಂದೇ ದಾರಿ. ಈ ದಾರಿಯನ್ನು ಹಿಡಿಬೇಕಾಗಿತ್ತಂತಂದ್ರೆ ನಾವು ಗಂತವ್ಯ, ನಾನು ಮೋಕ್ಷವನ್ನ ಪ್ರಾಪ್ತ ಮಾಡ್ಕೊಳ್ತಕ್ಕಂಥ ದಾರಿಗೆ ಹೋಗ್ಬೇಕು ಅನ್ನತಕ್ಕಂಥ ಗಂತವ್ಯ ಮಾಡಿದಾಗ ಸಮ್ಯಕ್ ದರ್ಶನದ ಜೊತೆಗೆ ಸಮ್ಯಕ್ ಜ್ಞಾನದ ಉದಯ ಪ್ರಾಪ್ತಿ ಆಗ್ತಕ್ಕಂಥ ಅನಂತಾನುಬಂಧಿ ಕಷಾಯಗಳನ್ನು ಬಿಟ್ಟ ಅವಾಗ ನಿಮಗೆ ಮಿಥ್ಯಾತ್ವದ ಉದಯ ಕಡಿಮೆ ಆಗ್ತಂದ್ರೆ ಕ್ಷಯ ಮಾಡ್ಕೊಳ್ತಕ್ಕಂಥ ಕಾರ್ಯ ಆಗ್ತದೆ. ಒಂದು ನಿಜವಾದ ದೇವಶಾಸ್ತ್ರ ಗುರು ಅವಾಗ ನಾನು ಯಾರು, ಕೇವಲ ನಮ್ಮ ಶರೀರವೇ ನಮ್ಮದಂತ ತಿಳ್ಕೊಂಡು ಭೇದ ವಿಜ್ಞಾನದ ಜ್ಞಾನವಿಲ್ಲದೆ 148 ಕರ್ಮ ಪ್ರಕೃತಿಗಳ ವಿಚಾರವನ್ನು ಮಾಡ್ತಾ ಇಲ್ಲ. 8 ಕರ್ಮಗಳನ್ನು ವಿಂಗಡಿಸಿದಾಗ 148 ಕರ್ಮ ಪ್ರಕೃತಿಗಳು, ಇದರಲ್ಲಿ 100 ಪಾಪ ಪ್ರಕೃತಿಗಳು, 48 ಪುಣ್ಯ ಪ್ರಕೃತಿಗಳು. ಪುಣ್ಯ ಅಂತಂದ್ರೆ 68 ಆಗ್ತಾವ. ಆದರೆ ಎರಡೂದರಲ್ಲಿ ವಿಭಾಗನೆ ಆಗಿರೋದ್ರಿಂದ ಪಾಪ ಮತ್ತು ಪುಣ್ಯದಲ್ಲಿ 20 ಕರ್ಮಗಳು ವಿಭಾಗವಾಗಿ ಹೋಗೋದ್ರಿಂದ 148 ಕರ್ಮ ಪ್ರಕೃತಿಗಳು ಭೇದ ಪ್ರಭೇದದಿಂದ ನಾವು ತಿಳ್ಕೊಂಡಾಗ ಮಾತ್ರ ಬಂಧುಗಳೇ ತಿಳಿಯುತ್ತದೆ. ಇದನ್ನು ತಿಳಿಯುವುದಕ್ಕೋಸ್ಕರ ನಾವು ನಮ್ಮ ಸಿದ್ಧಾಂತ ದರ್ಶನವನ್ನು
ಸಾಧ್ಯವಾದ ಅಂತ ಹೇಳ್ತಾರೆ. ಅದಕ್ಕೆ ಸ್ವಾಧ್ಯಾಯವನ್ನು ಮಾಡ್ತಕ್ಕಂಥ ವಿಧಿಯಲ್ಲಿ ಇಳಿದಾಗ ಮಾತ್ರ ಗೊತ್ತಾಗ್ತದೆ. ಅದಕ್ಕೋಸ್ಕರ ಪಂಚಕಲ್ಯಾಣ ಪ್ರತಿಷ್ಠಾ ಮಹೋತ್ಸವದಲ್ಲಿ ಯಾವ ಸಮಯದಲ್ಲಿ ಅಂತಂದ್ರೆ ಗರ್ಭ ಕಲ್ಯಾಣಕದಲ್ಲಿರ್ಬೋದು, ಜನ್ಮ ಕಲ್ಯಾಣಕದಲ್ಲಿರ್ಬೋದು, ನಿಮ್ಗೆಲ್ಲರ ವಿಧಿಯನ್ನು ಮಾಡಿ ತೋರಿಸಲಾಗಿದೆ ಬಂಧುಗಳೇ. ನೀವೆಲ್ಲರೂ ಕೂಡ ಈ ಮಲೆನಾಡಿನ ಸಿರಿಯಲ್ಲಿ ಇದ್ದುಕೊಂಡು ನೀವೆಲ್ಲ ನಿಸರ್ಗವಾಗಿರ್ತಕ್ಕಂಥ ಸೌಂದರ್ಯದೊಂದಿಗೆ ಈ ಪಂಚಕಲ್ಯಾಣ ಪ್ರತಿಷ್ಠಾ ಮಹೋತ್ಸವದ ಸವಿಯನ್ನು ಸವಿದಿರಿ ಅಂತಕ್ಕಂಥ ಭಾವನೆ ನಂದಾಗಿದೆ. ಅದಕ್ಕೋಸ್ಕರ ಇನ್ನೇನು ಮಾಡಿ, ನಿಜವಾದ ದೇವ, ನಿಜವಾದ ಶಾಸ್ತ್ರ, ನಿಜವಾದ ಗುರು ನಿಮ್ಗೆ ದೊರಕಿದಾರೆ ಅಂದ ಕೂಡಲೇ ನೀವು ಅನಂತ ಅನುಬಂಧಿ ಕಷಾಯಗಳನ್ನು ಬಿಟ್ಟು 2ನೇ ಗುಣಸ್ಥಾನ ಸಾಸಾಧನ, 3ನೇ ಗುಣಸ್ಥಾನ ಮಿಶ್ರ, 4ನೇ ಗುಣಸ್ಥಾನ ಯಾವುದು ಅಂತಂದ್ರೆ ಅವಿರತ ಸಮ್ಯಕ್ ದೃಷ್ಟಿ. ನಿನ್ನೆ ಇದರದ ಪ್ರಶ್ನೆ ಕೂಡ ಆಗಿತ್ತು. ಅವಿರತ ಸಮ್ಯಕ್ ದೃಷ್ಟಿ ಆಗತಕ್ಕಂಥ ಜೀವಕ್ಕೆ ಎಷ್ಟು ಕರ್ಮಗಳು ಕ್ಷಯವಾಗ್ತಾವ ಅಂದಾಗಂತಂದ್ರೆ 41 ಕರ್ಮಗಳು ಕ್ಷಯ ಆಗತಕ್ಕಂಥ ಕ್ರಿಯೆ ನಡೀತದ ಬಂಧುಗಳೇ. ಅದಕ್ಕೋಸ್ಕರ ಇದನ್ನು ಗಮನದಲ್ಲಿಟ್ಟುಕೊಂಡು ನಾನು ಈ ವಿಷಯವನ್ನ ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಇಲ್ಲಿ. ಅದಕ್ಕಾಗಿ